ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮಲ್ಲಿ ಈ ಹಿಂದೆ ತುಘಲಕ್ ಅಂತ ಇದ್ನಲ್ಲ, ಆ ತುಘಲಕ್ನ ಪ್ರತಿರೂಪ ಈ ಡೊನಾಲ್ಡ್ ಟ್ರಂಪ್. ಈಗ ಆತನ ಹೇಳಿಕೆ ಏನಂದರೆ, ವೆನಿಜುವೆಲಾ ರಾಷ್ಟ್ರಪತಿಯನ್ನು ಕಿಡ್ನ್ಯಾಪ್ ಮಾಡಿದ್ದಕ್ಕೆ ಆತನಿಗೆ ವೆನಿಜುವೆಲಾ ಸರ್ಕಾರ ಗಿಫ್ಟನ್ನು ಕೊಡ್ತಾ ಇದೆ ಅಂತೆ, ಉಡುಗೊರೆಯನ್ನು ಕೊಡ್ತಾ ಇದೆ ಅಂತೆ. 25,000 ಕೋಟಿ ರೂಪಾಯಿಯ ಮೌಲ್ಯದ ಕಚ್ಚಾ ತೈಲವನ್ನು ಕೊಡ್ತಾ ಇದೆಯಂತೆ. ಹಾಗಂತ ತನಗೆ ತಾನೇ ಹೇಳಿಕೊಂಡಿದ್ದಾರೆ. ಅಲ್ಲಿಗೆ ವೈಸ್ ಪ್ರೆಸಿಡೆಂಟ್ ಆದಂಥ ರೊಡ್ರಿಗ್ಸ್ ಅಧ್ಯಕ್ಷೆಯಾಗಿದ್ದಾರೆ. ಒಳಗಡೆ ಈಗಾಗಲೇ ಗೃಹ ಯುದ್ಧ ಶುರುವಾಗಿದೆ, ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. 3ನೇ ತಾರೀಕು ಈತ ಮದುರೋನನ್ನು ಕಿಡ್ನ್ಯಾಪ್ ಮಾಡಿದ್ದು, ಮದುರೋ ಮತ್ತು ಮದುರೋ ಅವರ ಪತ್ನಿಯನ್ನು. ಆದರೆ ಇಲ್ಲಿಯವರೆಗೂ ಒಂದೇ ಒಂದು ವಿದೇಶಿ ಕಂಪನಿ ಬಂದು ನಾವು ಕಚ್ಚಾ ತೈಲವನ್ನು ಸಂಸ್ಕರಿಸಿ ಕೊಡ್ತೀವಿ ಅಂತ ಇಲ್ಲಿಯವರೆಗೂ ಯಾರೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಯಾವ್ಯಾವ ಕಂಪನಿಗಳಿಗೆ ಬೇಡಿಕೆಯನ್ನು ಅಮೇರಿಕ ಇಟ್ಟಿತ್ತೋ, ನೀವು ಬಂದು ಕಚ್ಚಾ ತೈಲವನ್ನು ಸಂಸ್ಕರಿಸಿ ಕೊಡಿ ಅಂತ, ಯಾವ ಕಂಪನಿಗಳು ಕೂಡ ಇದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಏನು ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ ಅದು. ಯಾವ ದೇಶದಲ್ಲಿ ಜಗತ್ತಿನ 18% ಕಚ್ಚಾ ತೈಲ ಇದೆಯೋ ಆ ದೇಶ ಕೇವಲ 0.8%, ಅಂದರೆ 1% ಅಂದ್ಕೊಳ್ಳಿ, 1% ಮಾತ್ರ ಕಚ್ಚಾ ತೈಲವನ್ನು ಸಂಸ್ಕರಿಸುತ್ತೆ. ಅಂದರೆ ಅದರಿಂದ ಏನಾದರೂ ಕಾರಣ ಇರಲೇಬೇಕು. ಇಲ್ಲದೆ ಹೋದರೆ ಮನೆಯಲ್ಲಿ ಆ ಮಟ್ಟಿನ ಸಂಪತ್ತನ್ನು ಇಟ್ಕೊಂಡು ಭಿಕ್ಷಾಪತಿ ರಾಷ್ಟ್ರ ಆಗಿ ಅದು ಯಾಕೆ ಇರ್ತಿತ್ತು ಅನ್ನೋದನ್ನು ಆಲೋಚನೆ ಮಾಡಬೇಕು. ನೋಡಿ, ನಿಮ್ಗೆ ಗೊತ್ತಿರಲಿ, 50 ಮತ್ತು 60ರ ದಶಕದಲ್ಲಿ ಇದು ಜಗತ್ತಿನ 4ನೇ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿತ್ತು. ಮೊದಲೇ ರಾಷ್ಟ್ರ ಅಮೇರಿಕಾ, 2ನೇದು ಸ್ವಿಟ್ಜರ್ಲೆಂಡು, 3ನೇದು ಲಕ್ಸಂಬರ್ಗು, 4ನೇದು ವೆನಿಜುವೆಲಾ. ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರದಲ್ಲಿ 4ನೇದು. ಹಾಗಿರುವಂಥ ರಾಷ್ಟ್ರ ಮುಂದೆ ಕಾಲಾಂತರದಲ್ಲಿ ಯಾವಾಗ ಈ ಮಡುರೋ ಅಲ್ಲಿ ಅಧ್ಯಕ್ಷ ಆಗ್ತಾನೋ, ಅಧ್ಯಕ್ಷ ಆದ ಕೂಡಲೇ ಈತ ತನ್ನ ಈ ಹುಚ್ಚಾಟವನ್ನು ಶುರು ಮಾಡ್ತಾನೆ, ತುಘಲಕ್ ದರ್ಬಾರವನ್ನು ಶುರು ಮಾಡ್ತಾನೆ. ತನ್ನ ದೇಶದ ಖನಿಜ ಸಂಪತ್ತು, ತನ್ನ ದೇಶದ ತೈಲ ಸಂಪತ್ತನ್ನು ವಿದೇಶಿ ಕಂಪನಿಯಿಂದ ಸಂಸ್ಕರಿಸಿ ರಫ್ತು ಮಾಡಬೇಕಾದ ಮನುಷ್ಯ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರೀಕರಣಗೊಳಿಸ್ಬಿಡ್ತಾನೆ. ತನ್ನ ದೇಶದ ಎಲ್ಲ ತೈಲ ಸಂಪತ್ತನ್ನು ಈತ ರಾಷ್ಟ್ರೀಕರಣಗೊಳಿಸಿ ಖಾಸಗಿ ಅವರಿಗೆ ಅವಕಾಶವನ್ನೇ ಕೊಡೋದಿಲ್ಲ. ಖಾಸಗಿ ಅವರು ಯಾರ್ಯಾರು ದುಡ್ಡನ್ನು ಅಲ್ಲಿ ಬಂಡವಾಳ ಹೂಡಿದ್ರೋ ಅವರೆಲ್ಲ ವಿಭ್ರಮಿತರಾಗಿ ಮುಂದೆ ಏನು ಮಾಡಬೇಕು ಅಂತ ಅರ್ಥನೇ ಆಗೋದಿಲ್ಲ. ಅಲ್ಲಿರುವಂಥ ಕಂಪ್ನಿ ಹೆಸರು PDVSA ಅಂತೇಳಿ. ಈ PDVSA ಅನ್ನೋದು ವೆನಿಜುವೆಲಾದ ತೈಲ ಸಂಸ್ಕರಣಾ ಘಟಕ. ಸರ್ಕಾರಿ ಕಂಪ್ನಿ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾವಾಗ ಖಾಸಗಿಯವರ ಹಿಡಿತ ಹೋಗಿ ಸರ್ಕಾರಿ ಹಿಡಿತ ಆಯಿತೋ, ಅಲ್ಲಿಯ ತೈಲ ಬಾವಿಗಳೆಲ್ಲ ಪೂರ್ತಿ ಅಧ್ವಾನ ಆದವು. ತೈಲ ಬಾವಿಯಿಂದ ತೆಗೆಯುವಂತಹ ವ್ಯವಸ್ಥೆ ಏನಿತ್ತು, ಆ ಮಷಿನರಿಗಳೆಲ್ಲ ತುಕ್ಕಿಡಿದವು. ಕೆಲಸ ಮಾಡಲಿಕ್ಕೆ ಸಿಬ್ಬಂದಿಗಳು ಯಾರೂ ಕೆಲಸವನ್ನೇ ಮಾಡ್ತಿರಲಿಲ್ಲ. ಬರಬೇಕಾದಂಥ ಎಕ್ಸ್ಟ್ರಾಕ್ಷನ್ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ಕಚ್ಚಾ ತೈಲ ಇದೆಯಲ್ಲ, ಅದು ಅತ್ಯಂತ ಗಾಢವಾದದ್ದು. ಅಂದರೆ ಅದರ ಸಾಂದ್ರತೆ ಜಾಸ್ತಿ, ಡೆನ್ಸಿಟಿ ಜಾಸ್ತಿ. ಎಲ್ಲ ಸಂಸ್ಕರಣಾ ಘಟಕಗಳಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ತೈಲ ಅದು. ಅದನ್ನು ಮಾಡಬಹುದಾದ ಕಂಪನಿಗಳು ಯಾವುದಂದ್ರೆ ಭಾರತ ದೇಶದಲ್ಲಿ ರಿಲಯನ್ಸ್ ಮಾಡಬಲ್ಲದು, ONGC ಮಾಡಬಲ್ಲದು. ಅದನ್ನು ಬಿಟ್ಟರೆ ಅಮೇರಿಕೆ ಕಂಪನಿಗಳು ಇದನ್ನು ಸಂಸ್ಕರಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದ್ದವು. ಅಲ್ಲಿ ಈಗಾಗಲೇ ಶೆವರಾನ್ ಎನ್ನುವಂಥ ಕಂಪ್ನಿ ದುಡ್ಡನ್ನು ತೊಡಗಿಸ್ಬಿಟ್ಟಿತ್ತು, ಅಮೇರಿಕೆ ಕಂಪ್ನಿ. ಆ ಕಂಪ್ನಿಗೆ ಈ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಶೆವರಾನ್ಗೆ CHEVRON ಅಂತ ಅದರ ಹೆಸರು, ಶೆವರಾನ್ ಅನ್ನೋ ಕಂಪ್ನಿ ಹೇಳ್ತಾರೆ, ನೀವು ಈಗ ನಮ್ಮ ವಶಕ್ಕೆ ಬಂದಿದೆ ಈ ವೆನಿಜುವೆಲಾ, ನಿನ್ನ ಸಂಸ್ಕರಣೆಯನ್ನು 3 ಪಟ್ಟು ಜಾಸ್ತಿ ಮಾಡು ಅಂತ. ಮೊದಲೇದಾಗಿ ಈಗ ಎಷ್ಟಿದೆ ಅಷ್ಟನ್ನೇ ಎಕ್ಸ್ಟ್ರಾಕ್ಷನ್ ಮಾಡಲಿಕ್ಕೆ ದುಡ್ಡನ್ನು ತೊಡಗಿಸ್ಬೇಕಾಗಿದ್ದು ಸಂಪೂರ್ಣವಾಗಿ ಇವರೇ ಮಾಡೋದಾದರೆ $1.25 ಬಿಲಿಯನ್ ದುಡ್ಡು ಬೇಕು, ಕೇವಲ ಈಗಿರುವಂಥ 0.8%ನ ಸಂಸ್ಕರಣೆ ಮಾಡಲಿಕ್ಕೆ. ಇದರ 3 ಪಟ್ಟು ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಕೇಳ್ತಾರೆ. ಶೆವರಾನ್ ಹೇಳ್ತೆ ನನ್ನ ಕಡೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿ ಇನ್ನೊಂದು ಕಂಪ್ನಿ ಎಕ್ಸಾನ್ ಅಂತ, EXXON ಎಕ್ಸಾನ್ ಅಂತ, ಅದು ಈಗಾಗಲೇ $2 ಬಿಲಿಯನ್ ದುಡ್ಡನ್ನು ಅಲ್ಲಿ ತೊಡಗಿಸ್ಬಿಟ್ಟಿದೆ. ಯಾವಾಗ ರಾಜಕೀಯ ಅಸ್ಥಿರತೆ ಇರುತ್ತೋ, ಯಾವಾಗ ಸರ್ಕಾರ ಖಚಿತವಾಗಿ ಅದೇ ಸರ್ಕಾರ ಇರುತ್ತೆ ಅಂತ ಇರೋದಿಲ್ವೋ, ಅವಾಗ ಬಂಡವಾಳ ಹೂಡುವವರು ಆಲೋಚನೆಯನ್ನು ಮಾಡ್ತಾರೆ. ಯಾಕೆಂದರೆ ಯಾವ ಕ್ಷಣದಲ್ಲಿ ಪಾಲಿಸಿಗಳು ಚೇಂಜ್ ಆಗ್ತವೆ ಅಂತ ಗೊತ್ತಾಗೋದಿಲ್ಲ.
ಮತ್ತು ಆ ದೇಶದಲ್ಲಿ ಎಲ್ಲಿ ಕೂ ಆಗಿಬಿಡುತ್ತೋ, ಗೃಹ ಯುದ್ಧ ಆಗತ್ತೋ ಅನ್ನುವಂಥ ಭಯ ಇರುತ್ತೆ. ಮೂರನೇದಾಗಿ ಸಂಸ್ಕರಣೆ ಮಾಡಿದಂಥ ತೈಲವನ್ನು ಕಳಿಸ್ಲಿಕ್ಕೆ ವ್ಯವಸ್ಥೆ ಇರೋದಿಲ್ವೋ ಅನ್ನೋಂಥದ್ರ ಬಗ್ಗೆ ಖಚಿತತೆ ಇರೋದಿಲ್ಲ. ಹೀಗಾಗಿ ಯಾವ ಕಂಪನಿಗಳು, ಜಗತ್ತಿನ ಯಾವ ರಾಷ್ಟ್ರದಲ್ಲಿರುವಂಥ ಕಂಪನಿಗಳು ಕೂಡ, ಅದು ವಿಶೇಷವಾಗಿ ಅಮೇರಿಕಾದಲ್ಲಿರುವ ಕಂಪ್ನಿಗಳು ಇದ್ರ ಬಗ್ಗೆ ವಿಶೇಷವಾದಂಥ ಆಸ್ಥೆಯನ್ನು ತೋರಿಸ್ತಾ ಇಲ್ಲ. ಇನ್ನೊಂದು ಕಂಪ್ನಿ ಕೋಕೋ ಫಿಲಿಪ್ಸ್ ಅಂತ ಒಂದು ಕಂಪ್ನಿ, ಅದು ಈಗಾಗಲೇ $1.25 ಬಿಲಿಯನ್ ದುಡ್ಡನ್ನು ಆಗಲೇ ವಿನಿಯೋಗಿಸಿ ಆಗೋಗಿದೆ. ಅಲ್ಲಿ ಈಗ ಹಿಡ್ಕೊಂಬಂದಾಗೋಯ್ತು ಮದುರೋನನ್ನು ಹಿಡ್ಕೊಂಬಂದಾಯಿತು. ಹಿಡ್ಕೊಂಬಂದ್ಮೇಲೆ ಅವರ ಕಾರ್ಯ ಸಾಧನೆ ಆಗಬೇಕಾಗಿದ್ದೇನೋ ಅಲ್ಲಿರುವಂಥ ಎಲ್ಲ ಖನಿಜ ಸಂಪತ್ತನ್ನು, ಅಂದರೆ ತೈಲ ಸಂಪತ್ತನ್ನು ಸಂಸ್ಕರಿಸಿ ಜಗತ್ತಿಗೆ ಮಾರಾಟ ಮಾಡಬೇಕು, ಇಲ್ಲ ಅಮೆರಿಕ ತಾನು ಸಂಗ್ರಹಾಗಾರದಲ್ಲಿ ಇಟ್ಕೋಬೇಕು. ಯಾವಾಗ ತೈಲ ಕಂಪನಿಗಳು ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಲಿಲ್ಲವೋ ಅವಾಗ ಡೊನಾಲ್ಡ್ ಟ್ರಂಪ್ಗೆ ತಲೆ ಕೆಟ್ಟು ಹೋಗುತ್ತೆ. ಹಿಂದೆ ಇದೇ ರೀತಿಯಾದಂಥ ಆಟವನ್ನು ಪಾಕಿಸ್ತಾನದ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡಿದರು. ಪಾಕಿಸ್ತಾನದಲ್ಲಿ ತೈಲ ನಿಕ್ಷೇಪ ಸಿಕ್ಬಿಟ್ಟಿದ್ದಾವೆ, ಇನ್ನು ಮುಂದೆ ಭಾರತ ಪಾಕಿಸ್ತಾನದಿದ್ರೆ ಭಿಕ್ಷಾಟನೆ ಮಾಡಬೇಕು, ತೈಲ ಕೊಡೋದಿದ್ರೆ ಕೊಡಿ ಅಂತ ಕೇಳಬೇಕಾಗತ್ತೆ. ಅಮೇರಿಕೆ ಕಂಪ್ನಿಗಳೆಲ್ಲ ಬಂದು ಪಾಕಿಸ್ತಾನದ ಸಮುದ್ರದಲ್ಲಿ ತೈಲ ನಿಕ್ಷೇಪವನ್ನು ಸಂಸ್ಕರಿಸ್ತವೆ ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಅದು ನಿಮ್ಗೆ ಗೊತ್ತಿದೆ, ಅದು ಈಗ ಇವತ್ತಿನವರೆಗೂ ಅದು ಕಾರ್ಯ ಸಾಧು ಆಗಲೇ ಇಲ್ಲ. ಈಗ ವೆನಿಜುವೆಲಾ ಮೇಲೆ ಕಣ್ಣಿಟ್ಟಿದ್ದಾರೆ. ವೆನಿಜುವೆಲಾದಲ್ಲಿ ಯಾವುದೇ ರೀತಿಯಾದಂಥ ಲಾಭ ಆಗುವಂಥ ಯಾವುದೇ ಲಕ್ಷಣಗಳು ಆತನಿಗೆ ಗೋಚರಿಸ್ತಾ ಇಲ್ಲ. ಮಾಡಿ ಮುಂದೆ ಲಾಭ, ಎಲ್ಲಿಯವರೆಗೂ ಕಿಡ್ನ್ಯಾಪ್ ಮಾಡಬೇಕಾಗಿತ್ತು ಅಲ್ಲಿಯವರೆಗೂ ಇವರ ಟೋಟಲ್ ಕಾರ್ಯಾಚರಣೆ ಸ್ಪಷ್ಟವಾಗಿತ್ತು. ಹೇಗೆ ಈತನನ್ನು ಹಿಡ್ಕೊಂಬರ್ಬೇಕು, ಏನು ಮಾಡಬೇಕು. 4 ದಿವಸಗಳ ಕಾಲ ಆ ಕಮಾಂಡೋ ಪಡೆ ಏನಿತ್ತು ಅದು ಸನ್ನದ್ಧವಾಗಿ ಕೂತಿತ್ತು. 4 ದಿವಸ ಆದರೂ ಈಗ ಕಾರ್ಯಾಚರಣೆ ಶುರು ಮಾಡಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳೇ ಇಲ್ಲ. ಕೇಳಿದರೆ ಮೋಡ ಇದೆ, ಹೆಲಿಕಾಪ್ಟರ್ ಹಾರಕ್ಕಾಗಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾದಂಥ ಸಬೂಬುಗಳನ್ನು ಹೇಳೋದು. ವಾಸ್ತವಿಕವಾಗಿ ನೋಡಿದರೆ ಅಲ್ಲಿ ಚೈನಾದ ಒಬ್ಬ ಎನ್ವಾಯ್ ಬಂದು ಕೂತಿದ್ದ, ಆತ ಹೋಗುವವರೆಗೂ ಈ ರೀತಿ ದಾಳಿಯನ್ನು ಮಾಡಬಾರ್ದು ಅಂತ ಅಮೆರಿಕ ತೀರ್ಮಾನ ಮಾಡಿತ್ತು. ಏಕೆಂದರೆ ಚೈನಾದ ವ್ಯಕ್ತಿ ರಾಯಭಾರಿಯನ್ನು ಈ ಗುಂಡಿನ ದಾಳಿ ಆದಾಗ ಆತ ಸತ್ತರೆ ಅದು ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡದಾದಂಥ ಇಶ್ಯೂ ಆಗಿಬಿಡುತ್ತೆ. ಅದಕ್ಕೆ ಕಾದು 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 ಕೊನೆಗೆ ಆತ ನಿರ್ಗಮಿಸಿದ ಮೇಲೆ ಈ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿದ್ದು. ಇನ್ನು ಈಗ ಭಾರತಕ್ಕೆ ಇದರಿಂದ ಏನು ಲಾಭ ನೋಡಿ. ಈ ವೆನಿಜುವೆಲಾ ಇದೆಯಲ್ಲ, ಈ ವೆನಿಜುವೆಲಾಗೆ ಅಂಟ್ಕೊಂಡಿರುವಂಥದ್ದೇ ಗಯಾನಾ ಅನ್ನುವಂಥ ರಾಷ್ಟ್ರ. ಈ ಗಯಾನಾ ಅನ್ನುವಂಥ ರಾಷ್ಟ್ರದ ವಿಶೇಷತೆ ಏನಂದರೆ ಇಲ್ಲಿ 32% ಭಾರತೀಯರಿದ್ದಾರೆ, ಕೇವಲ 5% ಮುಸಲ್ಮಾನರಿದ್ದಾರೆ. ಅಲ್ಲಿ ಇರ್ಫಾನ್ ಅಲಿ ಅಂತ ರಾಷ್ಟ್ರಪತಿ ನರೇಂದ್ರ ಮೋದಿ ಅವರು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದರು. ಆದ ಪುಟ್ಟ ರಾಷ್ಟ್ರದ ಅಲ್ಲಿಯ ಸರ್ವೋನ್ನತ ಪ್ರಶಸ್ತಿ ಅದು, ಅದನ್ನು ನರೇಂದ್ರ ಮೋದಿಗೆ ಈ ಇರ್ಫಾನ್ ಅಲಿ ಅನ್ನುವಂಥ ರಾಷ್ಟ್ರಪತಿ ಕೊಟ್ಟಿದ್ದರು. ಇದಕ್ಕಿಂತ ಮಜಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ 3ನೇ ತಾರೀಕು ಈತನ ಕಿಡ್ನ್ಯಾಪ್ ಮಾಡಲಾಯಿತು, ಮದುರೋ ಮತ್ತು ಆತನ ಪತ್ನಿಯನ್ನು. 31ನೇ ತಾರೀಕು ಈ ವೆನಿಜುವೆಲಾ ಇದೆಯಲ್ಲ, ವೆನಿಜುವೆಲಾಗೆ ಅಂಟ್ಕೊಂಡಿರೋದೇ ಗಯಾನಾದು. ಈ ಗಯಾನಾದಲ್ಲಿ ಇರುವಂಥದ್ದು ಎಲ್ಲ ಈ ಏನು ಖನಿಜ ಸಂಪತ್ತು ಅಂತ ಏನಿತ್ತು ಕಂಡಿಟ್ಕೊಂಡು ಕೂತಿದ್ದಾರೆ, ತೈಲ ಬಾವಿಗಳು, ಖನಿಜ ಸಂಪತ್ತು ಎಲ್ಲ ಭಾಳಷ್ಟು ಇರೋದು ಗಯಾನಾದಲ್ಲಿ. ಅದ್ರ ಬಗ್ಗೆ ಒಂದು ಕಾನ್ಫ್ಲಿಕ್ಟ್ ಇದೆ ಗಯಾನಾ ಮತ್ತು ವೆನಿಜುವೆಲಾ ಮಧ್ಯೆ. ವೆನಿಜುವೆಲಾ ಇದು ನನ್ನ ಪ್ರದೇಶ ಅಂತ ಹೇಳ್ತದೆ, ಗಯಾನಾ ನನ್ನದು ಪ್ರತ್ಯೇಕವಾದದ್ದು ಅಂತ ಐರೋಪ್ಯ ರಾಷ್ಟ್ರಗಳಿಂದ ಈ ಹಿಂದೆನೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ತೀರ್ಮಾನ ಆಗಿದೆ. ಅಲ್ಲಿ 8,000 ಟನ್ನಷ್ಟು ಬಂಗಾರದ ಗಣಿಗಳಿದ್ದಾವೆ, ಆಮೇಲೆ ಬಾಕ್ಸೈ ಇದೆ, ನಿಕೆಲ್ ಇದೆ, ಕೋಲ್ ಇದೆ, ಜೊತೆಗೆ ಅಪಾರವಾದಂಥ ತೈಲ ಬಾವಿಗಳಿದ್ದಾವೆ. ಹೀಗಿರುವಂಥ ಪ್ರದೇಶದಲ್ಲಿ ಅಲ್ಲಿಯ ಧರ್ಮಕುಮಾರ್ ಧೀರಜ್ ಅಂಥೇಳಿ ಅಲ್ಲಿಯ ರಾಯಭಾರಿ, ಭಾರತೀಯ ರಾಯಭಾರಿ, ಆತ ಬೇಡಿಕೆಯನ್ನು ಇಡ್ತಾರೆ, ಮನವಿಯನ್ನು ಮಾಡ್ತಾರೆ ಭಾರತ ಸರ್ಕಾರಕ್ಕೆ. ಏನಂತ, ನಮ್ಮ ದೇಶದಲ್ಲಿರುವಂಥ ಖನಿಜ ಸಂಪತ್ತು, ನಮ್ಮ ದೇಶದಲ್ಲಿರುವಂಥ ತೈಲ ಸಂಪತ್ತು, ಇದನ್ನು ಭಾರತ ಸಂಸ್ಕರಿಸಿ ನಮಗೂ ಲಾಭ ಆಗುವ ಹಾಗೆ ಡೀಲನ್ನು ಮಾಡ್ಕೋಬೇಕು, ಒಪ್ಪಂದವನ್ನು ಮಾಡ್ಕೋಬೇಕು ಅಂತ ಅಗ್ರಿಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದಾಗಿ 3 ದಿವಸಕ್ಕೆ ಈ ಕಾರ್ಯಾಚರಣೆ ಆಗಿರೋದು. ಈಗ ಪ್ರಶ್ನೆ ಇರೋದೇನೆಂದರೆ, ಯಾವ ವೆನಿಜುವೆಲಾದಲ್ಲಿ ಬಾವಿಗಳು ಹಾಳಾಗಿ ಹೋಗಿರುವಂಥ ವ್ಯವಸ್ಥೆ, ಅಲ್ಲಿರುವಂಥ ಯಂತ್ರಗಳಿಂದ ಸಂಸ್ಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಂಸ್ಕರಣೆ ಮಾಡಲಿಕ್ಕೆ ದುಡ್ಡನ್ನು ಬಂಡವಾಳ ಹೂಡಲಿಕ್ಕೆ ಯಾರೂ ತಯಾರಿಲ್ಲ, ಯಾವ್ಯಾವ ರಾಷ್ಟ್ರಗಳು, ಯಾವ್ಯಾವ ಕಂಪನಿಗಳು, ಅಮೇರಿಕೆ ಕಂಪನಿಗಳು ಸಂಸ್ಕರಿಸಲಿಕ್ಕೆ ಸಾಧ್ಯ ಇದೆ ಆ ಕಂಪನಿಗಳು ತಟಸ್ಥ ಆಗಿದ್ದಾವೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ಗೆ ಇದು ಕಾರ್ಯಸಾಧು ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ. ಎರಡನೇದು, ಆತ ಕೊಟ್ಟಂಥ ಕಾರಣ ಏನಪ್ಪ ಅಂತಂದರೆ ಡ್ರಗ್ ಟ್ರಾಫಿಕಿಂಗ್ ಆಗ್ತಾಯಿತ್ತು,
ಈ ನಾರ್ಕೋ ಟೆರರಿಸಮ್ನಿಂದ ಆತನನ್ನು ಬಂಧಿಸಿದ್ದೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ನಾರ್ಕೋ ಟೆರರಿಸಮು, ಡ್ರಗ್ ಟ್ರಾಫಿಕಿಂಗ್ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡ್ತಾ ಇಲ್ಲ. ಕೇವಲ ಅಲ್ಲಿಯ ಖನಿಜ ಸಂಪತ್ತಿನ ಬಗ್ಗೆ ಆತ ಮಾತಾಡ್ತಾ ಇದ್ದಾರೆ. ಅಂದರೆ ಸಬೂಬಿಗೋಸ್ಕರ ನಾರ್ಕೋ ಟೆರರಿಸಮ್ ಹೆಸರು ಹೇಳಿದ್ದು, ಉದ್ದೇಶ ಇದ್ದದ್ದು ಅಲ್ಲಿರುವಂಥ ಆ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲಾಭ ಆಗ್ತಾ ಇರೋದು ಗಯಾನ ಮೂಲಕ ಭಾರತಕ್ಕೆ ಲಾಭ ಆಗ್ತಾ ಇದೆ. ಇದು ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಗೊತ್ತಾದ ಮೇಲೆ ಹೇಗೆ ನರೇಂದ್ರ ಮೋದಿ ಅವರನ್ನು ಇದರಲ್ಲಿ ಹಾಕಿಸಬೇಕು, ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಆತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆತನಿಗೆ ಒಂದು ವಿಷಯ ಸ್ಪಷ್ಟ ಇದೆ, ಯಾವಾಗ ನರೇಂದ್ರ ಮೋದಿ ಅವರ ಬಗ್ಗೆ ನಾನು ಮಾತಾಡ್ತೀನೋ ಆವಾಗ ಭಾರತದಲ್ಲಿರುವಂಥ ವಿಪಕ್ಷ, ಅಲ್ಲಿರುವಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇತರರು ನರೇಂದ್ರ ಮೋದಿಯ ಮೇಲೆ ದಾಳಿಯನ್ನು ಮಾಡ್ತಾರೆ, ಪ್ರತಿ ದಾಳಿಯನ್ನು ಮಾಡ್ತಾರೆ. ಆದ್ದರಿಂದ ಆತ ಹೇಳಿಕೆಯನ್ನು ಕೊಡ್ತಾರೆ, ಸರ್ ನಾನು ನಿಮ್ಮನ್ನು ಯಾವಾಗ ಭೇಟಿ ಆಗಲಿ ಅಂತ ನರೇಂದ್ರ ಮೋದಿ ನನ್ನನ್ನು ಕೇಳಿದರು ಅಂತ ಹೇಳ್ತಾರೆ. ಅದನ್ನು ಇಟ್ಕೊಂಡು ರಾಹುಲ್ ಗಾಂಧಿಯಲ್ಲಿ ನರೇಂದರ್ ಸರೆಂಡರ್ ಅಂತ ಇದ್ದಾರೆ. ವೈಶ್ವಿಕ ವಿದ್ಯಮಾನಗಳು ಬಹಳ ಕುತೂಹಲಕಾರಿಯಾಗಿರ್ತವೆ. ಇನ್ನೂ ಬಹಳಷ್ಟು ವಿಚಾರಗಳಿದ್ದಾವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.